ಹಲೋ ಫ್ರೆಂಡ್ಸ್, ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೈನ್ಸ್ ಅಲ್ಲಿರುವಂತಹ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರಿನ ಸೆಕೆಂಡ್ ಪಾರ್ಟನ್ನು ನೋಡೋಣಂತೆ. ಸೊ ಫಸ್ಟ್ ಪಾರ್ಟನ್ನು ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ನೋಡಿಬಿಟ್ಟು ಈ ಪಾರ್ಟನ್ನು ನೋಡಿ. ಓಕೆ, ಸೊ ಸೆಕೆಂಡ್ ಪಾರ್ಟಲ್ಲಿ ನಾವು ಏನೇನು ಕಲಿತೀವಿ ಅಂತಂದರೆ ವಿಲ್ ಲರ್ನ್ ಅಬೌಟ್ ಅಯಾನಿಕ್ ಬಾಂಡ್ಸ್. ಸೊ ಅಯಾನಿಕ್ ಬಾಂಡ್ಸನ್ನು ಕಲಿಯೋಕ್ಕೆ ಮುಂಚೆ ವಿ ವಿಲ್ ಲರ್ನ್ ಅಬೌಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸ್ವಲ್ಪ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಹೆಂಗೆ ಬರೆಯೋದು ಅಂತ ನೋಡ್ಬಿಟ್ಟು ನಾವು ಅಯಾನಿಕ್ ಬಾಂಡನ್ನು ನೋಡೋಣ. ಓಕೆ, ಸೊ ಅದನ್ನು ಬರೀಲಿಕ್ಕೆ ವಿಲ್ ಕನ್ಸಿಡರ್ ಸೋಡಿಯಂ ಮೆಟಲ್. ಸೋಡಿಯಂ ಮೆಟಲ್ದು ಅಟಾಮಿಕ್ ನಂಬರ್ 11 ಇದೆ. ನಮ್ಗೆ ಗೊತ್ತಿದೆ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್ ಅಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಹಿಡಿತಾವೆ ಅಂತ ಹೇಳಿ ನಾವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀವಿ. ಸೊ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಹಿಡಿಯುತ್ತೆ, ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್, ಎಮ್ ಶೆಲ್ ಅಲ್ಲಿ 18, ಎನ್ ಶೆಲ್ ಅಲ್ಲಿ 32 ಎಲೆಕ್ಟ್ರಾನ್ಸ್ ಹಿಡಿಯುತ್ತೆ ಅನ್ನೋದನ್ನ ನಾವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀವಿ. ಸೊ ಅದನ್ನ ಉಪಯೋಗಿಸ್ಕೊಂಡು ನಾವು ಸೋಡಿಯಂದು ಅಟಾಮಿಕ್ ಮಾಡೆಲ್ ಅನ್ನ ಬರೆದ್ವಿ ಅಂತಂದ್ರೆ, ಡ್ರಾ ಮಾಡಿದ್ವಿ ಅಂತಂದ್ರೆ ಸೋಡಿಯಂದು ಅಟಾಮಿಕ್ ನಂಬರ್ 11 ಇದೆ. ಸೊ ನಮ್ಮ ಹತ್ರ 11 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 11 ಎಲೆಕ್ಟ್ರಾನ್ಸ್ ಅನ್ನ ಇಲ್ಲಿ ನಾವು ತುಂಬಲಿಕ್ಕೆ ವಿಲ್ ಕನ್ಸಿಡರ್ 3 ಶೆಲ್ಸ್, ದಟ್ ಇಸ್ ಕೆ ಶೆಲ್, ಎಲ್ ಶೆಲ್ ಅಂಡ್ ಎಮ್ ಶೆಲ್ ಅಂತ 3 ಶೆಲ್ಸ್ ಅನ್ನ ನಾವು ಕನ್ಸಿಡರ್ ಮಾಡೋಣಂತೆ. ಕೆ ಶೆಲ್ಲಿನ ಕೆಪಾಸಿಟಿ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಕೆ ಶೆಲ್ ಒಳಗಡೆ ಔಟ್ ಆಫ್ 11 2 ಎಲೆಕ್ಟ್ರಾನ್ಸ್ ಬಂದು ಸೇರ್ಕೊಳ್ತವೆ. ನಮ್ಮ ಹತ್ರ ಈಗ 9 ಎಲೆಕ್ಟ್ರಾನ್ಸು ಉಳಿಯುತ್ತೆ. ಔಟ್ ಆಫ್ ದಿಸ್ 9 electrons, 8 of them come to L shell. ಯಾಕೆಂದ್ರೆ ಕೆಪಾಸಿಟಿ ಆಫ್ L shell is only 8 electrons. ಸೊ L shell ಗೆ ಬಂದು 8 electrons ಸೇರ್ಕೊಳ್ಳುತ್ತೆ. ಉಳಿದಿರುವಂತಹ ಒಂದು ಎಲೆಕ್ಟ್ರಾನ್ M shell ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅಂಡ್ ವಿ ನೋ ದಟ್ ದ ಕೆಪಾಸಿಟಿ ಆಫ್ M shell is 80 electrons. ಸೊ ನಮ್ಮ ಹತ್ರ ಇರುವಂತಹ ಒಂದು ಎಲೆಕ್ಟ್ರಾನ್ ಹೋಗಿ M shell ಒಳಗಡೆ ಸೇರ್ಕೊಳ್ಳುತ್ತೆ. ಓಕೆ, ಸೊ ಈ ರೀತಿ ಬರೆದಾಗ ಸೋಡಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ಎಲಿಮೆಂಟ್ ಸೋಡಿಯಂ. ಸೊ ಕೆ ಶೆಲ್ ಒಳಗಡೆ 2 ಎಲೆಕ್ಟ್ರಾನ್, ಎಲ್ ಶೆಲ್ ಒಳಗಡೆ 8 ಎಲೆಕ್ಟ್ರಾನ್, ಎಮ್ ಶೆಲ್ ಒಳಗಡೆ 1 ಎಲೆಕ್ಟ್ರಾನ್ ಇದೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 8, 1 ಅಂತ ನಾವು ಬರಿಬಹುದು. ಸೊ ಇದೇ ರೀತಿ ನಾವು ಕ್ಲೋರಿನ್ ಆಟಮ್ಗೆ ಟ್ರೈ ಮಾಡಿದಾಗ, ಸೊ ಕ್ಲೋರಿನ್ ಆಟಮಿನ ಅಟಾಮಿಕ್ ನಂಬರ್ 17 ಇದೆ. ಸೊ ಎಲೆಕ್ಟ್ರಾನ್ಸ್ ವಿಲ್ ಬಿ 17. ಸೊ ಈ 17 electrons ಅಲ್ಲಿ again we will consider 3 shells, that is K, L and M shell. K shell has capacity of 2 electrons. So 2 electron out of 17 ಬಂದು K shell ಒಳಗಡೆ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ L shell ಒಳಗಡೆ capacity of L shell is 8 electrons. So out of 15 8 electrons ಬಂದು L shell ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ನಮ್ಮ ಹತ್ರ ಉಳಿದಿರುವಂತಹದ್ದು ಈಗ ಕೇವಲ 7 ಶೆಲ್, 7 ಎಲೆಕ್ಟ್ರಾನ್. ದೀಸ್ 7 ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಲಾಸ್ಟ್, ದಟ್ ಇಸ್ ಎಮ್ ಶೆಲ್ ಒಳಗಡೆ ಸೇರ್ಕೊಳ್ಳುತ್ತೆ. ದ ಕೆಪಾಸಿಟಿ ಆಫ್ ಎಮ್ ಶೆಲ್ ಈಸ್ 18 ಎಲೆಕ್ಟ್ರಾನ್ಸ್. ಸೊ 18 ಎಲೆಕ್ಟ್ರಾನ್ಸ್ ಕೆಪಾಸಿಟಿ ಇದೆ, ಬಟ್ ನಾವು ತುಂಬ್ತಿರುವಂತದ್ದು ಕೇವಲ 7 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಸೊ ನಾವು ಕ್ಲೋರಿನಿನ ಅಟಾಮಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಾಯ್ತು ಅಂತಂದ್ರೆ, ಇಟ್ ಈಸ್ 2 electrons in K shell, 8 electrons in L shell and 7 electrons in M shell. So it is 2, 8, 7. ಸೊ ಇದೇ ರೀತಿ ನೀವು ಮೆಗ್ನೀಷಿಯಂಗೆ ಅಲ್ಯೂಮಿನಿಯಂ, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್, ಫಾಸ್ಫರಸ್, ಸಲ್ಫರ್ ಈ ಥರ ಬೇರೆ ಬೇರೆ ಎಲಿಮೆಂಟ್ಸಿಗೆ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರಿತಾ ಹೋದರೆ ಯು ಕ್ಯಾನ್ ಫಿಲ್ ದಿಸ್ ಟೇಬಲ್. ಓಕೆ, ಈ ಥರ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಟೇಬಲ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈಗ ನಾವು ಅಯಾನಿಕ್ ಬಾಂಡ್ ಬಗ್ಗೆ ಕಲಿಯೋಣ. ಅಯಾನಿಕ್ ಬಾಂಡ್ ಕಲಿಯೋಕೆ ಮುಂಚೆ ವಿ ವಿಲ್ ಲರ್ನ್ ಅಬೌಟ್ ಸೋಡಿಯಂ ಕ್ಲೋರೈಡ್, ಅಂದರೆ ಹೇಗೆ ಬಾಂಡ್ ಫಾರ್ಮ್ ಆಗುತ್ತೆ ಇದರಲ್ಲಿ ಅಂತ ನಾವು ನೋಡೋಣ. ಸೊ ಸೋಡಿಯಂ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಸೋಡಿಯಂಗೆ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಅದು ಬಿಟ್ಕೊಟ್ಬಿಟ್ಟು ಅದು ಆಕ್ಟೇಟ್ ಕಾನ್ಫಿಗರೇಷನ್ ನ ಪಡೆದುಕೊಳ್ಳುತ್ತೆ. ಸೊ ಅವಾಗ ಸೋಡಿಯಂ ವಿಲ್ ಬಿಕಮ್ ಸೋಡಿಯಂ ಅಯಾನ್. ಸೋಡಿಯಂ ಅಯಾನ್ ಆಗಿ ಅದು ಸ್ಟೇಬಲ್ ಅಯಾನ್ ಆಗುತ್ತೆ. ಓಕೆ, ಅದೇ ರೀತಿ ಕ್ಲೋರಿನ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಇಟ್ ಕೆನಾಟ್ ಗಿವ್ ಔಟ್ 7 ಎಲೆಕ್ಟ್ರಾನ್ಸ್. ಅದಕ್ಕೆ ಅದೇನ್ ಮಾಡುತ್ತೆ, ಇಟ್ ಅಕ್ಸೆಪ್ಟ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಪಡ್ಕೊಂಡು ಅಗೇನ್ ಇಟ್ ಅಟೈನ್ಸ್ ಆಕ್ಟೇಟ್ ಕಾನ್ಫಿಗರೇಷನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸೋಡಿಯಂ
giving out one electrons become sodium plus ion, and chlorine atom ಒಂದು ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡಿಬಿಟ್ಟು ಕ್ಲೋರೈಡ್ ಅಯಾನ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಅದನ್ನೇ ನಾವು ಅನಿಮೇಷನ್ ಅಲ್ಲಿ ನೋಡಿದಾಗ ಸೋಡಿಯಂಗೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಕ್ಲೋರಿನ್ಗೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 1 ಎಲೆಕ್ಟ್ರಾನ್ ಫ್ರಮ್ ದ sodium will go to chlorine. ಓಕೆ, ಸೊ ಸೋಡಿಯಂ ತನ್ನಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನಿಗೆ ಬಿಟ್ಕೊಟ್ಟು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅದನ್ನ ನಾವು ಈ ತರ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಇಸ್ ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂಗೆ ಏನಾಗುತ್ತೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದು 2 ಎಲೆಕ್ಟ್ರಾನ್ಸ್ ಅನ್ನ ಬಿಟ್ಕೊಟ್ಟು ಇಟ್ ಫಾರ್ಮ್ಸ್ ಮೆಗ್ನೀಷಿಯಂ ಅಯಾನ್, Mg2+ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಕ್ಲೋರಿನ್ ಟೇಕ್ಸ್ ಅಪ್ 1 ಅಯಾನ್ ಟು ಫಾರ್ಮ್ ಟು obtain the octet configuration. ಓಕೆ, ಸೊ ಕ್ಲೋರಿನ್ ಅನ್ನು ಒಂದು ಎಲೆಕ್ಟ್ರಾನ್ ಅನ್ನು ತಗೊಂಡು ಅದು ಆಕ್ಟೇಟ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಇಲ್ಲಿ ಮೆಗ್ನೀಷಿಯಂ ಹತ್ರ 2 ಎಲೆಕ್ಟ್ರಾನ್ ಇದೆ, ಕ್ಲೋರಿನ್ ಗೆ ಒಂದೇ ಎಲೆಕ್ಟ್ರಾನ್ ಬೇಕಾಗಿದೆ. ಸೊ ಇದನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ we will take 2 chlorine atoms. ಓಕೆ, ಸೊ ಮೆಗ್ನೀಷಿಯಂ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. we will take 2 chlorine atoms, ಎರಡರಲ್ಲೂ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಸೊ ಮೆಗ್ನೀಷಿಯಂ ತನ್ನಲ್ಲಿರುವಂತಹ 2 ಎಲೆಕ್ಟ್ರಾನ್ಸ್ನಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನ ಒಂದು ಕ್ಲೋರಿನ್ಗೆ, ಇನ್ನೊಂದು ಎಲೆಕ್ಟ್ರಾನ್ ನ ಇನ್ನೊಂದು ಕ್ಲೋರಿನ್ ಆಟಮ್ ಕೊಟ್ಟು ಬಾಂಡ್ ಫಾರ್ಮೇಷನ್ ಮಾಡಿಕೊಳ್ಳುತ್ತೆ. ಓಕೆ, ಸೊ ಈ ಬಾಂಡ್ ಅನ್ನು ನಾವು ಈ ತರ ತೋರಿಸ್ತೀವಿ. The compound formed by transfer of electrons from metal to a non-metal. ಈ ತರ ಕಾಂಪೌಂಡ್ಗಳನ್ನು ನಾವು ಅಯಾನಿಕ್ ಕಾಂಪೌಂಡ್ಸ್ ಅಥವಾ ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ ನೊಳಗಿರುವಂತಹ ಎಲಿಮೆಂಟ್ಸ್ ನಡುವೆ ಇರುವಂತಹ ಬಾಂಡಿಂಗ್ ಅನ್ನು ನಾವು ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ. ಸೊ ಈ ಅಯಾನಿಕ್ ಕಾಂಪೌಂಡ್ಗಳದ್ದು ಕೆಲವೊಂದಿಷ್ಟು ಪ್ರಾಪರ್ಟೀಸ್ ನಾವು ನೋಡಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ is ionic compounds are solid and hard at room temperature ಅಂತ ಹೇಳ್ತಾರೆ. ಓಕೆ, ದೇ ಆರ್ ಈವನ್ ಬ್ರಿಟಲ್ ಅಂತಂದ್ರೆ ಹೇಳಿದ್ವಲ್ಲ, ನಾವು ಪ್ರೆಷರ್ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಅದು ಪುಡಿ ಆಗುತ್ತೆ, ಅಂದ್ರೆ ಬ್ರೇಕ್ ಇಂಟು ಪೀಸಸ್ ಅಂತ ಹೇಳಿ ಹೇಳ್ತಾರೆ. ಸೊ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಅಂಡ್ ಹಾರ್ಡ್ ಅಟ್ ರೂಮ್ ಟೆಂಪರೇಚರ್, ದೇ ಆರ್ ಈವನ್ ಬ್ರಿಟಲ್. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ, ಅಯಾನಿಕ್ ಕಾಂಪೌಂಡ್ಸ್ಗೆ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್. ಇದನ್ನ ಇಂಟರ್ ಅಯಾನಿಕ್ ಅಟ್ರಾಕ್ಷನ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಸೊ ಆ ಎನರ್ಜಿ ಹೀಟ್ ಎನರ್ಜಿಯಿಂದ ಸಿಗ್ತದೆ. ಸೊ ಅಯಾನಿಕ್ ಕಾಂಪೌಂಡ್ಸ್ಗೆ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಜನರಲಿ ಸಾಲ್ಯುಬಲ್ ಇನ್ ವಾಟರ್. ನೀರಿನಲ್ಲಿ ಕರಗ್ತವೆ. ಓಕೆ, ಅಂಡ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ದ ಸಬ್ಸ್ಟೆನ್ಸ್ ಲೈಕ್ ಕೆರೋಸಿನ್, ಪೆಟ್ರೋಲ್, ಆಲ್ಕೋಹಾಲ್. ಈ ತರದ್ರಲ್ಲೆಲ್ಲ ಅದು ದೇ ಆರ್ ನಾಟ್ ಸಾಲ್ಯುಬಲ್, ಅಂದ್ರೆ ಅದು ಕರಗೋದಿಲ್ಲ. ಓಕೆ, ಸೊ ಲಾಸ್ಟ್ ಪ್ರಾಪರ್ಟಿ ಇಸ್ ಅಯಾನಿಕ್ ಕಾಂಪೌಂಡ್ಸ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್. ಅಂದ್ರೆ ಕರಗಿದ ಸ್ಥಿತಿಯಲ್ಲಿ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ, ಬಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಮಾಡೋದಿಲ್ಲ. ಯಾಕೆ ಅಂದ್ರೆ ಮೋಲ್ಟನ್ ಸ್ಟೇಟ್ ಅಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಅಯಾನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಅಯಾನ್ ತಗೊಂಡ್ವಿ ಅಂತಂದ್ರೆ ಮೋಲ್ಟನ್ ಸ್ಟೇಟ್ ಅಲ್ಲಿ ಅದು ಸೋಡಿಯಂ ಅಯಾನ್ ಮತ್ತೆ ಕ್ಲೋರಿನ್ ಅಯಾನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ದೀಸ್ ಅಯಾನ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಬಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಈ ತರ ಅಯಾನ್ ಫಾರ್ಮೇಶನ್ ಆಗೋದಿಲ್ಲ, ಅದಕ್ಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗೋದಿಲ್ಲ. ಫ್ರೆಂಡ್ಸ್, I think you have understood and enjoyed this video. Thank you.